ಗಾಣದಲ್ಲಿ ಯಾಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ರೈತರೇ ಒಂದು ಬ್ರ್ಯಾಂಡ್ ಆಗಿ ಮಾಡೋದ್ರಿಂದ ನಮ್ಮ ಗ್ರಾಮದಲ್ಲಿ ಒಂದು ಉದ್ಯೋಗ ಸೃಷ್ಟಿ ಮಾಡಿ ಎತ್ತಿನ ಗಾಣ ಆಗಿರೋದ್ರಿಂದ ಕಂಪಲ್ಸರಿ ಇಬ್ರು ಕೆಲಸ ಕೊಟ್ಟಂಗಾಗುತ್ತೆ. ಫಸ್ಟ್ ಅಡುಗೆ ಮನೆಯ ಔಷಧಾಲಯ ಅಂತ ಮೊದಲು ಮಹಿಳೆಯರು ಬದಲಾದ್ರೆ ನಂತರ ಎಲ್ಲಾರ್ಗು ಇದು ಸಹಾಯ ಆಗುತ್ತೆ. ಮತ್ತೆ ಯಾವುದೇ ಪ್ಯಾಕೆಟ್ ಎಣ್ಣೆಗಳು ಯಾವುದೇ ಸೀಡ್ಸ್ ಆಯಿಲ್ ಅಲ್ಲ, ವೈಟ್ ಮಿಲ್ಲಿರಲ್ ಆಯಿಲ್ ಅಂತ ಹೇಳ್ತಾರೆ. ನೋಡಿ ಉಚ್ಚೆಳ್ಳೆ ಎಣ್ಣೆ ಮೆಚೂರ್ಡ್ ಆದವ್ರಿಗೆ ಮತ್ತೆ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದಿದು. ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಡೆದಿರೋರಿಗೆ ಅವ್ರಿಗೆ ತುಂಬಾ ಒಳ್ಳೇದು. ಇದು ಕಡಲೆಕಾಯಿ ಎಣ್ಣೆ, ಇದು ಸಾಸಿವೆ ಎಣ್ಣೆ, ಇದು ಸೂರ್ಯಕಾಂತಿ ಎಣ್ಣೆ, ಇದು ಎಳ್ಳೆಣ್ಣೆ, ಇದು ಕೋಕೋನಟ್ ಆಯಿಲ್. ಸೊ ಈ ಎಣ್ಣೆ ಯೂಸ್ ಮಾಡೋದ್ರಿಂದ ಅವ್ರಿಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ದಿನಪೂರ್ತಿ ಒಂದೇ ಎತ್ತಲ್ಲಿ ಕೆಲಸ ಮಾಡಲ್ಲ ನಾನು. ಎವ್ರಿ 4 ಅವರ್ಸ್ಗೊಂದು ಎವ್ರಿ 2 ಅವರ್ಸ್ಗೊಂದು ಚೇಂಜ್ ಮಾಡ್ತಾ ಇರ್ತೀನಿ. ಅಲ್ಲಿ ತೆಗೆದಂತ ಆಯಿಲ್ ನ ಇಲ್ಲಿ ಸ್ಟೋರೇಜ್ ಮಾಡ್ತೀವಿ ಸರ್. ಇದು ಕೊಬ್ಬರಿ ಎಣ್ಣೆ, ಇದು ಎಳ್ಳೆಣ್ಣೆ, ಇದು ಕಡಲೆಕಾಯಿ ಎಣ್ಣೆ. ತೆಗೆದಂತ ಆಯಿಲ್ ನ 1 ವಾರ ಬಿಫೋರ್ ಕೊಡಲ್ಲ ನಾನು. ಇಲ್ಲಿ ಬೆಂಗಳೂರಲ್ಲಿ ಹೋಮ್ ಡೆಲಿವರಿ ಇದೆ ಸರ್. ನಮಸ್ತೆ, ನನ್ನ ಹೆಸರು ಬಂದು ಕೃಷ್ಣೇಗೌಡ ಅಂದ್ಬಿಟ್ಟು. ನಾನು ಪುಣ್ಯಕೋಟಿ ನ್ಯಾಚುರಲ್ಸ್ ಆಯಿಲ್ಸ್ ಅಂತ ಎತ್ತಿನ ಗಾಣದ ಘಟಕವನ್ನು ಓಪನ್ ಮಾಡಿದ್ದೇವೆ ಸರ್. ಒಟ್ಟು ನಾವು 7 ತರದ ಎಣ್ಣೆಗಳನ್ನು ಇಲ್ಲೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಉಚ್ಚೆಳ್ಳೆಣ್ಣೆ, ಎಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ. ಸೊ ಎತ್ತಿನ ಗಾಣದಲ್ಲಿ ಯಾಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಇಂಡಿಯನ್ ಅಂದ್ರೆ ನಮ್ಮ ಗೋತಳಿಗಳನ್ನ ಸಂರಕ್ಷಣೆ ಮಾಡಬೇಕು, ಇನ್ನೊಂದು ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು. ಯಾಕೆಂತಂದ್ರೆ ಮಿಷಿನ್ ಗಾಣ ಹಾಕಿದ್ರೆ ಎಲ್ಲ ಹೇಳಿದ್ರು, ಮಿಷಿನ್ ಗಾಣ ಸಜೆಷನ್ ಮಾಡಿದ್ರು. ನಾನು ಯಾಕೆ ಇದು ಮಾಡಲಿಲ್ಲ ಅಂತಂದ್ರೆ ಇದು ನೇಚರ್ ಜೊತೆ ಇರೋದ್ರಿಂದ ಇದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಇವಾಗ ಮಿಷಿನ್ ಗಾಣ ಆಗಿದ್ರೆ ಒಬ್ರು ಕೆಲಸ ಕೊಡ್ಬೋದು, ಇವಾಗ ಎತ್ತಿನ ಗಾಣ ಆಗಿರೋದ್ರಿಂದ ಕಂಪಲ್ಸರಿ ಇಬ್ರು ಕೆಲಸ ಕೊಟ್ಟಂಗಾಗುತ್ತೆ. ಒಂದು ಗಾಣಕ್ಕೆ ಇಬ್ರು ಕೆಲಸ ಕೊಟ್ಟಂಗಾಗುತ್ತೆ. ಗಾಣದ ಎಣ್ಣೆಗಳನ್ನ ಅಡುಗೆಗೆ ಬಳಸೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಯಾವ ತರ ಸಿಗುತ್ತೆ ಸರ್? ಯಾವ್ಯಾವ ಅಂತಂದ್ರೆ ಒಂದೊಂದು ಆಯಿಲ್ ಅಲ್ಲಿ ಒಂದೊಂದ್ ತರ ಬೆನಿಫಿಟ್ಸ್ ಇದೆ. ಇವಾಗ ನೋಡಿ ಉಚ್ಚೆಳ್ಳೆ ಎಣ್ಣೆ, ಸೊ ಮೆಚೂರ್ಡ್ ಆದವ್ರಿಗೆ ಮತ್ತೆ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದಿದು. ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಡೆದಿರೋರಿಗೆ ಅವ್ರಿಗೆ ತುಂಬಾ ಒಳ್ಳೇದು ಆಯಿಲ್. ಇದು ಕ್ಯಾಸ್ಟ್ರಾಲ್ ಆಯಿಲ್ ಹೋಮ್ ಮೇಡ್. ಇದು ಏನಂತಂದ್ರೆ ಹರಳೆಣ್ಣೆ ತಲೆಗೆ ಹಾಕೋದು, ಇದು ಏರ್ ಕೇರು, ತುಂಬಾ ಒಳ್ಳೇದು. ಸೊ ಇದು ಕಡಲೆಕಾಯಿ ಎಣ್ಣೆ, BP ಶುಗರು ಅದೆಲ್ಲ ಕಂಟ್ರೋಲ್ ಅಲ್ಲಿ ಇರುತ್ತೆ. ಉತ್ತಮವಾದ ಒಮೆಗಾ 3 ಇರೋದ್ರಿಂದ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ. ಸೊ ಅದೇ ಆದ್ಮೇಲೆ ಸಾಸಿವೆ ಎಣ್ಣೆ ನೋಡ್ಬೋದು, ಮತ್ತೆ ಸೂರ್ಯಕಾಂತಿ ಎಣ್ಣೆ ನೋಡ್ಬೋದು. ಎಳ್ಳೆಣ್ಣೆ ಹತ್ರಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಇರೋದ್ರಿಂದ ಪೇನ್ಗೆ ಅದೆಲ್ಲ ಯೂಸ್ ಮಾಡ್ತಾರೆ. ಇನ್ನು ಕೊಬ್ಬರಿ ಎಣ್ಣೆ ಹಾರ್ಟ್ ರಿಲೇಟೆಡ್ ಕಾಯಿಲೆಗಳಿಗೆ ತುಂಬಾ ಒಳ್ಳೆಯದು. ಸೊ ಹಾಗೆ ನಮ್ದು ಏನಂತಂದ್ರೆ ಬೆಂಗಳೂರಲ್ಲಿ ಹೋಮ್ ಡೆಲಿವರಿ ಸರ್ವಿಸ್ ಇದೆ. 1 ಡೇ ಬಿಟ್ಟು 1 ಡೇ ಸರ್ವಿಸ್. ಲೊಕೇಶನ್ ಕಳ್ಸಿಕೊಟ್ರೆ ನಾವು ಅವ್ರಿಗೆ ಎಷ್ಟು ಲೀಟರ್ ಕೆಪಾಸಿಟಿ ಇದೆ, 1 ಲೀಟರ್ ಅಲ್ಲಿ, 2 ಲೀಟರ್ ಅಲ್ಲಿ, 5 ಲೀಟರ್ ಅಲ್ಲಿ, ಸೊ ನಮ್ದು ಸರ್ವಿಸ್ ಇದೆ. ಕೆಮಿಕಲ್ ಫ್ರೀ ಆಯಿಲ್ ಆಗಿರೋದ್ರಿಂದ ಯಾವುದೇ ತರಹದ ಸೈಡ್ ಎಫೆಕ್ಟ್ ಇರೋದಿಲ್ಲ.